ಎವ್ರಿವನ್ ವೆಲ್ಕಮ್ ಟು ಶಶಿ ಕುಕಿಂಗ್. ಈಗ ಸ್ಕೂಲು ಸ್ಟಾರ್ಟ್ ಆಗೈತೆ ನೋಡ್ರಿ. ಮಕ್ಕಳು ಏನರ ಕೇಳ್ತಿರ್ತಾರೆ ತಿನ್ನಾಕ. ಮತ್ತು ಹೊರಗಡೆನೂ ಮಳೆ ಬರ್ತಿರ್ತೈತಿ. ಏನರ ಬಿಸಿ ಬಿಸಿ ತಿನ್ಬೇಕು ಅನ್ನಿಸ್ದಾಗ ಹೀರೆಕಾಯಿ ಬೋಂಡ ಮಾಡ್ಕೊಂಡು ತಿನ್ನಿರಿ, ಭಾಳ ರುಚಿಯಾಗಿದ್ದು ನೋಡ್ರಿ. ಮಾಡೋದು ಸುಲಭ ಮತ್ತು ಬಾಯಿಗೂ ರುಚಿ ನೋಡ್ರಿ. ಹೊರಗಡೆ ಎಷ್ಟೋ ದುಡ್ಡು ಕೊಟ್ಟರು ರುಚಿಯಾದ ಮತ್ತು ಆರೋಗ್ಯವಾಗಿ ಸಿಗೋಂಗಿಲ್ಲ. ಮನೆಯೊಳಗೆ 10 ನಿಮಿಷದಾಗ ಇದನ್ನು ಹೀರೆಕಾಯಿ ಬೋಂಡ ಮಾಡ್ಕೊಂಡು ತಿನ್ಬೋದು ನೀವು. ಮತ್ತು ಈಗ ವಿಡಿಯೋ ವಿಧಾನ ಸ್ಟಾರ್ಟ್ ಮಾಡಿಬಿಡ್ತೀನಿ ಫಟಾಫಟ ಅಂತೇಳಿ. ನಾನೀಗ ಒಂದು ಬೌಲ್ ತೊಗೊಂಡಿನಿ. ಅದಕ್ಕೆ 2 ಬೌಲಷ್ಟು ಸಣ್ಣ ಬೌಲೇ ಕಡಲೆ ಹಿಟ್ಟು ಹಾಕ್ಕೊಂಡೇನಿ ನೋಡ್ರಿ. ಆಮೇಲೆ ಅರ್ಧ ಬೌಲಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡೇನಿ. ಅಕ್ಕಿ ಹಿಟ್ಟು ಹಾಕೋದ್ರಿಂದ ಕ್ರಿಸ್ಪಿ ಹಾಕವು. ಅಜ್ವಾನ್ ಹಾಕೋರಿ, ಒಂದು ಅರ್ಧ ಸ್ಪೂನಷ್ಟು. ತಿನ್ನೋ ಸೋಡಾ ಹಾಕೋತೇನೆ ನೋಡ್ರಿ, ಇಡ್ಲಿ ದೋಸೆಗೆ ಹಾಕ್ತೇವಲ್ಲ ಅದು. ಸ್ವಲ್ಪ ಉಪ್ಪು ಹಾಕೋರಿ, ಅರ್ಶಿನ ಪುಡಿ ಹಾಕೋರಿ, 1-2 ಚಿಟಿಕೆ ಅಷ್ಟು. ಈಗ ಇದನ್ನು ಫಸ್ಟ್ ಎಲ್ಲ ಕೂಡ ಕಲಿಸ್ಕೊಂಡ್ಬಿಡ್ತೇನೆ ನೋಡ್ರಿ. ಮತ್ತು ಯಾರೆಲ್ಲ ಶಶಿ ಕುಕಿಂಗ್ ಚಾನಲ್ ಸಬ್ಸ್ಕ್ರೈಬ್ ಇಲ್ಲ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ. ಅದ್ರ ಬಾಜುಕ್ಕೆ ಬೆಲ್ಲ ಕರಿತೈತಿ, ಅದನ್ನ ಹತ್ತಿದ್ರೆ ನಾ ಮಾಡಿದ ವಿಡಿಯೋ ನೋಟಿಫಿಕೇಷನ್ ಫಸ್ಟ್ ನಿಮ್ಗೆ ಬರ್ತೈತೆ ನೋಡ್ರಿ. ಹೊಸ ವಿಡಿಯೋ ನೀವೇ ನೋಡ್ಕೋಬೋದು. ಈಗ ಇದಕ್ಕೆ ನಾನು ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊತೀನಿ ನೋಡ್ರಿ. ವಿಡಿಯೋ ಒಂದು ಸ್ವಲ್ಪನೂ ಸ್ಕಿಪ್ ಮಾಡೋಕೆ ಹೋಗ್ಬೇಡ್ರಿ, ಅಂದ್ರೆ ನಿಮ್ಗೆ ಹೆಂಗೆ ಮಾಡೇನು ಅನ್ನೋದು ಗೊತ್ತಾಗ್ತೈತಿ. ಜಾಸ್ತಿ ಒಮ್ಮಕ್ಲಿ ನೀರು ಹಾಕೊಂಡ್ಬಿಟ್ರೆ ಅದು ಭಾಳ ತೆಳುವಾಕೈತಿ, ನಮಗೆ ತೆಳುವಾಗಬಾರ್ದು ಇದು ನೋಡ್ರಿ. ಇಷ್ಟು ನಾ ತೋರ್ಸಾಕಂದ್ರೆ ಇಷ್ಟು ದಪ್ಪ ಆಗಿದ್ರೆ ಸಾಕು ನಮಗೆ ಹಿಟ್ಟು. ಮಿರ್ಚಿ ಮಾಡ್ತೇವಲ್ಲ ಸೇಮ್ ಅದೇ ರೀತಿ ಜಿನುಗಾಗಿ ಉಳ್ಳಾಗಡ್ಡಿ ಹೆಚ್ಚಿಟ್ಕೊಂಡೇನು ನೋಡ್ರಿ. ಒಂದು ದೊಡ್ಡದು ಉಳ್ಳಾಗಡ್ಡಿನ ಈ ರೀತಿ ಪೂರ್ತಿ ಎಷ್ಟು ಜಿನಗಾಗ್ತೈತಲ್ಲ ಅಷ್ಟು ಜಿನಗಾಗಿ ಹೆಚ್ಕೊಂಡಿರ್ಬೇಕು. ಹೆರ್ದಿಟ್ಟಿದ್ದು ಶುಂಠಿ ಹಾಕೋತೀನಿ ಸ್ವಲ್ಪ. ಆಮೇಲೆ ಕರಿಬೇವು ಕೊತ್ತಂಬರಿ ಸಣ್ಣ ಹೆಚ್ಚು ಹಾಕೊಂಡೀನಿ. ಆಗಳೊಂದು ಸ್ವಲ್ಪ ಉಪ್ಪು ಹಾಕಿದ್ವಲ್ಲ, ಈಗ ಒಂದು ಸ್ವಲ್ಪ ಉಪ್ಪು ಹಾಕೋತೇನೆ ನೋಡ್ರಿ. ಖಾರ ಪುಡಿ ಹಾಕೋತೇನೆ, ನಿಮಗೆ ಎಷ್ಟು ಬೇಕಲ್ಲ ಖಾರ ಅಷ್ಟು. ಆಮೇಲೆ ಧನಿಯಾ ಪುಡಿ ಒಂದು ಅರ್ಧ ಸ್ಪೂನ್ ಅಷ್ಟು, ಜೀರಿಗೆ ಒಂದು ಅರ್ಧ ಸ್ಪೂನ್ ಹಾಕ್ಕೊಂಡು ಇದನ್ನಿಷ್ಟು ಕಲಿಸ್ಕೊಂಡ್ಬಿಡ್ತೇನೆ ನೋಡ್ರಿ. ಇದಕ್ಕೆ ನಾವು ಹೀರೆಕಾಯಿ ಬೋಂಡ ಮಾಡತ್ತೇವಲ್ಲ ಅದಕ್ಕೆ ಮಸಾಲೆ ನೋಡ್ರಿ ಇದು. ಈಗ ಇದು ಮಸಾಲೆ ರೆಡಿ ಆತ್ರಿ ನಮಗೆ. ಹಿಟ್ಟು ಮಸಾಲೆ ಎರಡೂ ರೆಡಿ ಆದವು ನೋಡ್ರಿ. ಈಗ ನೋಡ್ರಿ, ಇದು ಮಸಾಲೆ ಇದು ಹಿಟ್ಟು ಎರಡೂ ರೆಡಿ ಮಾಡಿ ಇಟ್ಕೊಂಡೆ ನಾನು. ಒಂದು ಹೀರೆಕಾಯಿ ತೊಗೋತೇನೆ ನೋಡ್ರಿ. ನಮ್ಮ ಉತ್ತರ ಕರ್ನಾಟಕ ಕಡೆ ಅಂತೂ ಭಾಳ ಚಲೋ ಹೀರೆಕಾಯಿ ಸಿಗ್ತಾವ್ರಿ. ಎಳೆದು ಜವಾರಿ ಇದು ಸಿಗ್ತಾವೆ ನೋಡ್ರಿ ಇವ ಹೀರೆಕಾಯಿ. ಈ ಕಡೆಲ್ಲ ಹಳ್ಳಿಗಳಿಗೆ ಹೊಲದಾಗ ಹೊರ್ಕೊಂಬಂದು ಮಾರ್ತಿರ್ತಾರಲ್ಲ ಆವಾಗ ಫ್ರೆಶ್ ಇರ್ತಾವೆ ಹೀರೆಕಾಯಿ ನೋಡ್ರಿ. ಎಳೆದೈತಿದೆ ಇದು. ನೀವು ಯಾವುದಾದ್ರೂ ನಿಮ್ಮ ಕಡೆ ಯಾವ ಸಿಗ್ತೈತಲ್ಲ ಅದು ತೊಗೋಬೋದು. ಇದನ್ನು ಸ್ವಲ್ಪ ದೊಡ್ಡದಾಗಿ ನಾ ಈಗ ಹೆಚ್ಕೊಂಡಿಲ್ಲ, ನಿಮಗೆ ಸೈಜ್ ಗೊತ್ತಾಕೈತೆ. ನಾ ಹೆಚ್ಕೊಂಡಿದ್ದು ಬಾಯಿ ಒಳಗೆ ಹೇಳಕ್ಕೆ ಗೊತ್ತಾಗೋದಿಲ್ಲ. ಈಗ ನಾ ಹೆಚ್ಕೊಂಡಿದ್ದು ನೋಡಿ ನೀವು ಹೆಚ್ಕೊಬೋದ್ರಿ. ನಡುವು ನಾವು ಸೀಳ್ಬೇಕು, ಅಷ್ಟು ಬಿಡೋಂಗೆ ನಾವು ಹೆಚ್ಕೋಬೇಕ್ರಿ. ಆ ಕಡೆ ಸೇಮ್ ಸೈಜ್ ಬರೋಂಗೆ ನೋಡ್ಕೊಂಡು ಹೆಚ್ಕೋಬೇಕ್ರಿ. ನಾ ತೋರ್ಸಾತೇನಲ್ಲ ಈ ರೀತಿ. ನಾವೀಗ ಎಣ್ಗಾಯಿಗೆ ಅದು ಹೆಚ್ಕೋತೇವಲ್ಲ ಸೇಮ್ ಅದೇ ರೀತಿನೇ ಹೆಚ್ಕೋಬೇಕು ನೋಡ್ರಿ. ಅದನ್ನು ಪೂರ ಸೀಳಬಾರ್ದು, ನಡುವು ಒಂದು ಸ್ವಲ್ಪ ಹಂಗೆ ಇಟ್ಟಿರ್ಬೇಕು. ಈ ರೀತಿ ಮಸಾಲೆ ಅದನ್ನು ತುಂಬಿ ಇದನ್ನು ಇದ್ರ ಮ್ಯಾಗ ಹಿಟ್ಟು ಹಾಕಿ ಬೋಂಡ ಬಿಟ್ಬಿಡೋದ್ರಿ. ಈಗ ಮತ್ತು ನಾ ಈ ವಿಡಿಯೋ ಮಾಡತ್ತಿದ್ದೆ ಟಿವಿ, ಟ್ಯಾಬ್, ಮೊಬೈಲ್, ಕಂಪ್ಯೂಟ್ರ್ ಇದೆಲ್ಲ ಕಡೆ ಬರ್ತಿರ್ತೈತಿ. ನೀವು ಎದ್ರೊಳಗಿಂದ ನೋಡತ್ತೀರಿ ಮತ್ತು ಯಾವ ಊರಿಂದ ನೋಡತ್ತೀರಿ ಅನ್ನೋದು ಕಮೆಂಟ್ ಮಾಡಿ ಹೇಳ್ರಿ. ನೀವು ಇನ್ನು ಕಮೆಂಟ್ ಮಾಡಿದಷ್ಟು ನಮ್ಗೆ ಹೊಸ ವಿಡಿಯೋ ಮಾಡೋಕ್ಕೆ ಪ್ರೋತ್ಸಾಹ ಸಿಗ್ತೈತಿ ನೋಡ್ರಿ. ಇಷ್ಟು ಈ ರೀತಿ ತುಂಬಿಟ್ಕೊಂಡೆ ನಾನು. ಇದೇ ರೀತಿ ನೀವು ಯಾವುದೇ ತರಕಾರಿ ಆದರೂ ಮಾಡ್ಕೋಬೋದು ನೋಡ್ರಿ, ಇಷ್ಟು ಈಸಿಯಾಗಿ. ಮಸಾಲೆ ಹಿಟ್ಟೆಲ್ಲ ಸೇಮ್ ಹಿಂಗಾದ್ರೆ ತರಕಾರಿ ಅಷ್ಟು ಚೇಂಜ್ ಮಾಡ್ಕೋಬೋದು. ಅದ್ರ ಮೇಲೆ ಹಿಟ್ಟು ಹಾಕಿ ನೋಡ್ರಿ, ಒಂದು ಸ್ವಲ್ಪನೂ ಹಿಟ್ಟು ಅದ್ರ ಮೇಲೆ ಕುಂತಿಲ್ಲ. ಮತ್ತು ಎಷ್ಟು ಸಣ್ಣವಾದವ ಈ ರೀತಿ ಸ್ಪೋಕ್ ತೊಗೊಂಡ್ರೆ ಹಿಟ್ಟೆಲ್ಲ ಬಸದು ಹೋಗ್ತೈತಿ. ನೀವು ಚಮಚೆ ತೊಗೊಂಡ್ಬಿಟ್ರೆ ಹಿಟ್ಟು ಅಲ್ಲೇ ಗಂಟಂಗೆ ಇರ್ತೈತಿ ನೋಡ್ರಿ. ಒಂದೊಂದನ್ನು ಈ ರೀತಿ ಬಿಟ್ಕೊಂಡ್ಬಿಡೋಣ ನೋಡ್ರಿ. ಆವಾಗ ಈಗ ಎಷ್ಟು ಸಣ್ಣವದಾವಲ್ಲ ಎಣ್ಣೆ ಒಳಗೆ ಹಾಕಿ ಒಂದು ಸ್ವಲ್ಪ ಥರ ಬಿಟ್ಕೊಳ್ಳಿ. ಎಷ್ಟು ಬೋಂಡ ಪೂರಿ ಉಬ್ಬಿದಂಗೆ ಉಬ್ತಾವೆ ನೋಡ್ರಿ. ಅಷ್ಟು ಚಲೋ ಆಗಿದ್ವು, ಮಸ್ತಾಗಿದ್ವು. ಹೊಸ ಟೈಪ್ ಐತಿ. ನಾನು ಫಸ್ಟ್ಗೊಮ್ಮೆ ಮಾಡಿದ್ದೆ. ಮನೆಯೊಳಗೆ ಭಾಳ ಇಷ್ಟಪಡ್ತಿಂದ್ರೆ ಹಗಲೇ ಮುಗಲೇ ಇದನ್ನು ಮಾಡಂತಾರೆ ಮಕ್ಕಳು. ಒಂದು ಸತಿ ಕೊಟ್ಬಿಟ್ರೆ ಹಗಲೇ ಮುಗಲೇ ಮನೆಯೊಳಗೆ ಇದನ್ನು ಮಾಡಿಸ್ಕೊಂಡು ತಿಂತಾರೆ ನೋಡ್ರಿ. ಅಷ್ಟು ರುಚಿಯಾಗಿದ್ವು. ಇದನ್ನು ನೀವು ಆಲೂಗಡ್ಡೆ ಮತ್ತು ಬದನೆಕಾಯಿ ಒಳಗೆ ಎಲ್ಲದ್ರಾಗೂ ಮಾಡ್ಕೋಬೋದ್ರಿ. ಭಾಳ ರುಚಿ. ಮಕ್ಕಳು ಯಾವ್ದಾರು ತರಕಾರಿ ತಿನ್ನೋಂಗಿಲ್ಲ ಅಂತಾರಲ್ಲ, ಆ ತರಕಾರಿನ ಈ ರೀತಿ ಮಾಡಿಕೊಟ್ಬಿಟ್ರೆ ಭಾಳ ಇಷ್ಟಪಟ್ಟು ತಿಂತಾರೆ ನೋಡ್ರಿ. ಇನ್ನೊಂದೈತಿ ಅಂತ ಕೇಳಿ ತಿಂತಾರೆ, ಅಷ್ಟು ರುಚಿಯಾಗಿರ್ತೈತಿ. ಆ ಕಡೆ ಈ ಕಡೆ ಗ್ಯಾಸ್ ಫ್ಲೇಮ್ ನಾವು ಬಜ್ಜಿ ಮಾಡ್ತೇವಲ್ಲ, ಎಲ್ಲರಿಗೂ ಬಜ್ಜಿ ಮಾಡೋದು ಗೊತ್ತೇ ಇರ್ತೈತಲ್ಲ, ಆ ರೀತಿ ಇದನ್ನು ಕರ್ಕೋಬೇಕ್ರಿ. ಗ್ಯಾಸ್ ಫ್ಲೇಮ್ ಫಸ್ಟ್ ಎಲ್ಲ ಬಜ್ಜಿ ಬಿಡೋ ಮಟನೂ ಬೋಂಡ ಬಿಡೋ ಮಟನೂ ಗ್ಯಾಸ್ ಫ್ಲೇಮ್ ಸಣ್ಣ ಇಟ್ಕೊಂಡು ಆಮೇಲೆ ಮೀಡಿಯಮ್ ಉರಿ ಒಳಗೆ ಇಟ್ಕೊಂಡು ಒಳಗೆಲ್ಲ ಬೇಯೋಂಗೆ ಇವನ್ನ ಕರ್ಕೋಬೇಕು ನೋಡ್ರಿ. ಈ ರೀತಿ ನೋಡ್ರಿ ಎಷ್ಟು ಮಸ್ತಾಗ್ಯಾವಲ್ಲ. ಕಲರ್ನೂ ಇಷ್ಟು ಚಲೋ ಆಗ್ಯಾವು ಮತ್ತು ಉಬ್ಬಿನೂ ಬಂದಾವೆ. ಇದೇ ಥರ ವಿಡಿಯೋ ನೋಡ್ರಿ, ಸಪೋರ್ಟ್ ಮಾಡಿರಿ. ಇನ್ನೂ ಹೊಸ ವಿಡಿಯೋ ಮಾಡಿಬಿಡ್ತಿರ್ತೇನೆ ನೋಡ್ರಿ. ಎಷ್ಟು ಚೆಂದಾಗ್ಯಾವಲ್ಲ. ಹೊರಗಡೆ ಇಷ್ಟು ರೊಕ್ಕ ಕೊಟ್ರೂ ಇಷ್ಟು ಚಲೋ ಬೋಂಡ ಮಾಡಿಕೊಡೋಂಗಿಲ್ಲ.
ನಾವು ಹೀರೆಕಾಯಿಂದ ಇವತ್ತು ಹೊಸ ರೆಸಿಪಿ ಮಾಡೇವಿ. ನೀವು ಹೆಂಗಾಗೈತೆ ಒಂದು ಸತಿ ಮನೆಯೊಳಗೆ ಮಾಡ್ಕೊಂಡು ತಿನ್ನಿರಿ. ನೋಡಿರಿ ಬೋಂಡ ರೆಡಿ ಮಾಡ್ಕೊಂಬಂದೆ ನಾನು. ಹೀರೆಕಾಯಿದ್ವು ಈಗ ಇಷ್ಟು ಮಾಡಿಲ್ಲ, ಇನ್ನೂ ಒಂದು ದುಬ್ಬಿ ಇಷ್ಟ ಆಗಿದ್ವು ಅವು. ನಾನೀಗ ಫಸ್ಟಿಗೆ ಮಕ್ಕಳು ನೋಡ್ತಾನೆ ತಿಂದು ಬಿಡ್ತಾರಲ್ಲ, ಆಗ ಅದಕ್ಕೆ ಇಷ್ಟು ಮಾಡಿ ತೋರ್ಸಾತೀನಿ. ನೋಡಿರಿ ಕಟ್ ಮಾಡಿ ತೋರಿಸ್ತೀನಿ. ಎಷ್ಟು ಒಳಗೆಲ್ಲ ಎಷ್ಟು ಚಲೋ ಬೆಂದಾವ, ಹೀರೆಕಾಯಿ ಎಲ್ಲ ಎಷ್ಟು ಚಲೋ ಬೆಂದಾವ ನೋಡಿರಿ. ಎಣ್ಣೆ ಒಳಗೆ ಕರ್ದಾವ, ಮಸ್ತಾಗ್ಯಾವಲ್ಲ, ಸೂಪರಾಗ್ಯಾವು. ನೋಡ್ತಾನೆ ತಿನ್ಬೇಕು ಅನಿಸ್ತೈತಿ. ಒಳಗೂ ಎಷ್ಟು ಚಲೋ ಬೆಂದಾವ್ರಿ. ಖಾರ ಉಪ್ಪು ಎಲ್ಲ ಮಸ್ತಾಗಿರ್ತೈತಿ. ಇದೇ ಥರ ಒಂದು ಸತಿ ಮಾಡ್ಕೊಂಡು ತಿನ್ನಿರಿ. ಯಾವುದೇ ತರಕಾರಿ ಹಾಕಿ ಮಾಡ್ಕೊಂಡು ತಿನ್ಬೋದು ನೀವು. ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.